ಸಂಸತ್ ಅಧಿವೇಶನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ಹಗುರವಾಗಿ ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾಗೊಳಿಸಬೇಕು. ಅಷ್ಟೇ ಅಲ್ಲದೆ ಅವರು ದೇಶದ ಜನರ ಕ್ಷಮೆ ಯಾಚಿಸಬೇಕೆಂದು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಆಗ್ರಹಿಸಿದರು. ಜಿಲ್ಲಾ ಕಾಂಗ್ರೆಸ್ನಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗಿ ಅಮಿತ್ ಶಾ ವಜಾಕ್ಕೆ ಆಗ್ರಹಿಸಿದರು. ಅಂಬೇಡ್ಕರ್ ಅವರ ಹೆಸರು ಹೇಳುವುದು ಒಂದು ಫ್ಯಾಷನ್ ಆಗಿದೆ. ಇಷ್ಟು ಸಾರಿ ದೇವರ ಹೆಸರು ಜಪ ಮಾಡಿದ್ದರೆ ಸ್ವರ್ಗಕ್ಕಾದರೂ ಹೋಗುತ್ತಿದ್ದರು ಎಂದು ಸಂವಿಧಾನ ಶಿಲ್ಪಿ ಬಗ್ಗೆ ಸಂಸತ್ನಲ್ಲಿ ಹೇಳಿರುವುದು ಖಂಡನೀಯ. ಇದು ದೇಶದ ಜನರಿಗೆ, ಸಂವಿಧಾನಕ್ಕೆ, ಅಂಬೇಡ್ಕರ್ ಅಭಿಮಾನಿಗಳಿಗೆ ಮಾಡಿದ ಅಗೌರವವಾಗಿದ್ದು, ಕೂಡಲೇ ಅವರನ್ನ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿದರು. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ 2 ದಿನ, ಶನಿವಾರ ಭಾನುವಾರ, ಮತ್ತೆ ರಾಜ್ಯಸಭೆಯಲ್ಲಿ ಸೋಮವಾರ ಮಂಗಳವಾರ ಸಂವಿಧಾನ ದಿನದ ಬಗ್ಗೆ, ಅಂಬೇಡ್ಕರ್ ಅವ್ರ ಬಗ್ಗೆ, ಸಂವಿಧಾನ ರಚನಾಕಾರರ ಬಗ್ಗೆ, ಒಂದು ನಾವೆಲ್ಲರೂ ಸಲ್ಲಿಸುವಂತಹ ಗೌರವದ ಬಗ್ಗೆ, ನಾವೆಲ್ಲರೂ ಸಂವಿಧಾನ ಯಾವ ರೀತಿ ನಮಗೆಲ್ಲರಿಗೂ ಸಮಾನ ಹಕ್ಕುಗಳನ್ನು ಕೊಟ್ಟಿದ್ರು. ಶೋಷಿತ ವರ್ಗದವರಿರ್ಬೋದು, ಹಿಂದುಳಿದ ವರ್ಗದವರು, ಪರಿಶಿಷ್ಟ ಜಾತಿಯವರು, ಪರಿಶಿಷ್ಟ ಪಂಗಡದವರು, ಮಹಿಳೆಯರು, ಒಟ್ಟಾರೆ ಎಲ್ಲರಿಗೂ ಸಮಾನವಾದ ಹಕ್ಕುಗಳನ್ನು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ. ಇಂಥ ಸಂವಿಧಾನದ ಬಗ್ಗೆ ಅಮಿತ್ ಶಾ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲ ಸ್ಟೇಟ್ಮೆಂಟ್ ನೀವೆಲ್ಲ ಕೇಳಿದಿರಲ್ಲ, ಎಲ್ಲರಿಗೂ ಅರ್ಥ ಆಗಿದೆ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ? ಅಂಬೇಡ್ಕರ್ 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 5 ಬಾರಿ ಹೇಳಿದ್ದಾರೆ. ಅಂಬೇಡ್ಕರ್ ಅಂತ ನೀವು ಇದೇ ರೀತಿ ಜಪ ಮಾಡಿದರೆ ನಿಮಗೆ 7 ಜನ್ಮದಲ್ಲೂ ಸ್ವರ್ಗ ಸಿಗುತ್ತೆ ಅಂತ ಹೇಳಿದ್ದಾರೆ. ನಾವೆಲ್ಲರೂ ಬಹಳನೇ ಹೆಮ್ಮೆಯಿಂದ ಅಂಬೇಡ್ಕರ್ ಅವ್ರ ಹೆಸರು ಹೇಳ್ಕೊಡ್ತೀವಿ. ಯಾಕೆ ಹೇಳ್ಕೊಡ್ತೀವಿ? ನಾವೆಲ್ಲ ಮಹಿಳೆಯರಿಗೆ ಮೊದಲನೇದಾಗಿ ವಿಶ್ವದಲ್ಲೇ ಒಂದು ವೋಟಿಂಗ್ ರೈಟ್ಸು ಅಂಬೇಡ್ಕರ್ ಅವರಿಂದಲೇ ಸಿಕ್ಕಿದೆ. ಸೊ ಇಂಥ ವೋಟಿಂಗ್ ರೈಟ್ಸು ಪ್ರಜಾಪ್ರಭುತ್ವದಲ್ಲಿದ್ದರೆ ಮಾತ್ರ ನಾವು ಒಳ್ಳೆ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ಬೋದು. ಒಳ್ಳೊಳ್ಳೆ ಡೆವಲಪ್ಮೆಂಟ್ ವರ್ಕ್ಸು ನಮ್ಮ ಇಡೀ ದೇಶದಲ್ಲಿ ಆಗ್ಬೋದು. ಒಂದು ಎಜುಕೇಷನ್, ನಮ್ಗೆ ಏನು ಡ್ಯೂಟೀಸ್ ಇದೆ, ಫಂಡಮೆಂಟಲ್ ಡ್ಯೂಟೀಸ್ ಏನೇನಿದ್ದಾವೆ, ಫಂಡಮೆಂಟಲ್ ರೈಟ್ಸ್ ಏನೇನಿದೆ ಎಲ್ಲವೂ ಕೂಡ ನಮ್ಮ ಸಂವಿಧಾನ ನಮಗೆ ಹೇಳುತ್ತೆ. ಇಂಥ ಸಂವಿಧಾನ ಶಿಲ್ಪಿಗೆ ಅವಮಾನ ಆಗೋ ರೀತಿಯಲ್ಲಿ ಅಮಿತ್ ಶಾ ಅವರು ಹೇಳ್ತಿದ್ದಾರೆ. ಸೊ ನಾವೆಲ್ಲರೂ ಅದ್ರ ವಿರೋಧವಾಗಿ ನಿಲ್ಬೇಕಾ ಬೇಡ? ಹೇಳಿ, ನಿಲ್ಲೇಬೇಕು. ಹೌದಾ? ಈಗ ಕೇಂದ್ರದಲ್ಲೂ ಕೂಡ ಇಂಡಿಯಾ ಒಕ್ಕೂಟದ ಎಲ್ಲ ಪಾರ್ಟೀಸ್ನವರು ಕೂಡ ಇದನ್ನು ಸ್ಟ್ರಾಂಗ್ ಆಗಿ ಅಪೋಸ್ ಮಾಡಿದ್ರು. ನಮ್ದು ಏನು ಸ್ಟ್ಯಾಂಡು ಅಂದರೆ ಅಮಿತ್ ಶಾ ಅವರು ರಿಸೈನ್ ಮಾಡಬೇಕು. ಇವತ್ತಿನ ದಿನ ನಾವೆಲ್ಲರೂ ಇವತ್ತು ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿದ್ದೀವಿ. ನಂತರ ನಮ್ಮ ಒಂದು ಪ್ರತಿಭಟನೆಯನ್ನು ಹೇಳ್ತಾ ಇದ್ದೀವಿ. ಒಂದು ಲೆಟರ್ ಕೂಡ ಪ್ರೆಸಿಡೆಂಟ್ ರಾಷ್ಟ್ರಪತಿ ಅವರಿಗೆ ಕೊಡ್ತಾ ಇದ್ದೀವಿ. ಅಮಿತ್ ಶಾ ಅವ್ರನ್ನ ನೀವು ಅವರೆಲ್ಲರಿಗೂ ಕ್ಷಮೆಯಾಚನೆ ಮಾಡಬೇಕು, ಮತ್ತೆ ಅವ್ರನ್ನ ಅವರ ಗೃಹ ಖಾತೆಯಿಂದ ಅವರನ್ನು ವಜಾಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ.